ಇನ್ನು ಮಾನ್ಯ ಮುಖ್ಯಮಂತ್ರಿಗಳು ಮತ್ತೆ ಒಂದು ಮಾತನಾಡಿದ್ದಾರೆ. ಈ ಮೂಲಕವಾಗಿ ಹೇಳಕ್ಕೆ ಏನು ಬಯಸ್ತಾ ಇದ್ದಾರೆ? ಕೊಟ್ಟ ಮಾತಿನ ವಿಚಾರದಲ್ಲಿ ಅವರು ಮಾತನಾಡ್ತಾ ಇದ್ದಾರೆ. ಮೊನ್ನೆಯೂ ಕೂಡ ಇರಬಹುದು ವರ್ಲ್ಡ್ ಹಾಗೆ ಇಲ್ಲೂ ಕೂಡ ಈಗ ಕೊಟ್ಟ ಮಾತಿನ ವಿಚಾರ ಮತ್ತೆ ಪ್ರಸ್ತಾಪವಾಗ್ತಾ ಇದೆ. ಇವರೇನು ಹೇಳ್ತಾ ಇದ್ದಾರೆ? ನಾನು ಮಾತು ಕೊಡಲ್ಲ, ಕೊಟ್ಟ ಮೇಲೆ ಮಾಡೇ ಮಾಡ್ತೀನಿ. ಗ್ಯಾರಂಟಿಯನ್ನ ಉಲ್ಲೇಖಿಸಿ ಸಿಎಂ ಸಿದ್ದರಾಮಯ್ಯನವರು ಈ ಹೇಳಿಕೆಯನ್ನ ಕೊಟ್ಟಿರೋದು. ಕೊಟ್ಟ ಮಾತಿನಂತೆ ನಡೆದುಕೊಂಡಿದ್ದರೆ ಅದು ನಮ್ಮ ಸರ್ಕಾರ ಮಾತ್ರ. ಇದು ಗ್ಯಾರಂಟಿ ವಿಚಾರದಲ್ಲಿ ಅವರು ಹೇಳ್ತಾ ಇರೋದು. 1 ವರ್ಷದೊಳಗೆ ಎಲ್ಲಾ ಗ್ಯಾರಂಟಿಗಳನ್ನ ಜಾರಿ ತಂದಿದ್ದೇವೆ. ಹಾಸನ ಸಮಾವೇಶದಲ್ಲಿ ಸಿಎಂ ಸಿದ್ದರಾಮಯ್ಯ ಸಮರ್ಥನೆಯನ್ನ ಮಾಡಿಕೊಂಡಿದ್ದಾರೆ. ನಾನು ಮಾತು ಕೊಡಲ್ಲ, ಕೊಟ್ಟ ಮಾತನ್ನ ಮಾತ್ರ ಉಳಿಸ್ಕೊಳ್ತೀನಿ ಅಂತ ನಡೆದುಕೊಳ್ತೀನಿ ಅಂತ ಹೇಳಿದ್ದಾರೆ. ನಾನು ಮಾತು ಕೊಡಲ್ಲ, ಕೊಟ್ಟ ಮೇಲೆ ಮಾಡೇ ಮಾಡ್ತೀನಿ. ಮಾತು ಕೊಡಲ್ಲ, ಕೊಟ್ಟ ಮೇಲೆ ಮಾಡೇ ಮಾಡ್ತೀವಿ. ಯಾವುದಾದ್ರೂ ಸರ್ಕಾರ ಕರ್ನಾಟಕದ ಇತಿಹಾಸದಲ್ಲಿ ಕೊಟ್ಟ ಮಾತಿನಂತೆ ನಡ್ಕೊಂಡಿರ್ತಕ್ಕಂಥ ಸರ್ಕಾರ ಇದ್ರೆ ಅದು ಕಾಂಗ್ರೆಸ್ ಸರ್ಕಾರ ಅಂತಕ್ಕಂಥ ಮಾತುಗಳನ್ನು ಬಹುಶಃ ರಾಜಕೀಯಕ್ಕೋಸ್ಕರ ಹೇಳಕ್ಕಾಗಲ್ಲ. ರಾಜಕೀಯಕ್ಕೋಸ್ಕರ ಹೇಳಕ್ಕಾಗಲ್ಲ. ಈ ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಟಾಗ ಏನಂತ ಹೇಳಿದ್ರು ಗೊತ್ತಾ? ಮಾಡಕ್ಕಾಗಲ್ಲ ಎಷ್ಟು ಮಾಡಿದ್ವಿ ಅಂತ ಕೃಷ್ಣಬೈರೇಗೌಡರು ಹೇಳಿದ್ರು. 1,08,135 ಕೋಟಿ ಬರೀ ಗ್ಯಾರಂಟಿ ಯೋಜನೆಗೆ ಭಾಷಣ ಮಾಡು.